ಅಣ್ಣ ಬಂದ್ರು ಬಂದ್ರು. ಅಯ್ಯೋ ಬಂದಲ್ಲ, ಅಯ್ಯೋ ತಿಂಡಿ ಸಿಕ್ರ, ಸಂಬಳ ಸಂಬಳ. ಅಣ್ಣ ಇವನು ಬಂದ ತಕ್ಷಣ ಸಂಬಳ ಸಂಬಳ ಅಂತವನೆ. ಅಲ್ಲ ಪಾಪ ಇವ್ರ ಸಾವುಕಾರನು ನಿನ್ನಂಗೆ ಸಂಬಳ ಕೊಟ್ಟಿಲ್ಲ ಅನಿಸ್ತದೆ. ಏ ಆ ಕರೆನ್ಸಿ ಬಗ್ಗೆ ಬಿಡು, ಆ ಕರಿ ಗೊಮಟೇಶನ್ ಬಾಯಿಂದ ಏನಾರ ಬಿಡಿಸ್ಲಿ, ಖರೆ ಕುಂಬಳಕಾಯಿ. ನೀ ಏನ್ ಯೋಚನೆ ಮಾಡಬೇಡ, ನೋಡು ಶಿಲೆಗಳು ಸಂಗೀತವ ಆಡಿವೆ ಅನ್ಬೇಕು, ಹಂಗ್ ನುಡಿಸ್ತೀನಿ. ಓ ಸಂಬೋಲ ಸಂಬೋಲ, ಕನ್ನಡ ಬರ್ತದೆ 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 ಬರ್ತದೆ. ಬೋಲಾಜಿ, ನೀವು ಎಲ್ರಿಗೂ ಬಾಲಾಜಿ ಟ್ರೇಡ್ ಮಾರ್ಕ್ ಆಗ್ತಿರಂತೆ. ಮೋಸವಾಗ ಜನ ಇರೋವರೆಗೂ ಮೋಸ ಮಾಡ್ತಾರೆ ಇರ್ತೀವಿ ನಮ್ಮತ್ತರು. ಆಹಾ, ನಿಮ್ ಕರಿ ಮುಸುಡಿಗೆ ಪೇರಣ್ಣೋಲಿ ಹಚ್ಬೇಕು ಅಂತ ಮಾತಾಡಿದ್ರಿ. ಅಲ್ಲ ನಮ್ ಜನ ₹1,00,00,000 ಕಾರ್ನ ₹1,00,000 ಮಾರ್ತೀವಿ ಅಂದ ತಕ್ಷಣ ನಿಮ್ ಹತ್ರ ಕುರಿಗಳು ಬಂದ್ ಬಿದ್ದಂಗ್ ಬೀಳ್ತಾರಲ್ಲ, ಅದ್ ಯಾಕೆ? ಆಸೆ, ಮನುಷ್ಯನಿಗೆ ಆಸೆ, ಆ ಆಸೆನೆ ಬಂಡವಾಳ ಮಾಡ್ಕೊಂತೀವಿ, ಮಿಕ ಮಾಡ್ಕೊಂಡು ಕೇಳಿಕೊಂಡು ದುಡ್ಡು ಮಾಡ್ಕೊಂತೀವಿ. ನೀವು ಬರೀ ಕಾರ್ನಷ್ಟೇ ತೋರಿಸಿ ಮೋಸ ಮಾಡ್ತೀರಾ ಅಥವಾ ಬೇರೆ ಏನಾದ್ರು? ಹೈಕೋರ್ಟು? ಹೌದು, ನಾವು ಇವಾಗ ಪೊಲೀಸ್ ಅವ್ರ ಕೈಲಿ ತಗ್ಲಾಕೊಂಡಿಲ್ಲ ಅಂದಿದ್ರೆ ನಾವು ಈ ಫೋಟೋನ ತೋರಿಸಿ ಮಾಡ್ತೀವಿ ಅಂತೇಳಿ ಮೋಸ ಮಾಡ್ತಿದ್ವಿ. ಆದ್ರೆ ಎದುರುಗಡೆ ಐತಲ್ಲ ವಿಧಾನಸೌಧ, ಅದ್ರ ಫೋಟೋ ತಕೊಂಡಿಲ್ವಾ? ಇಲ್ಲ, ನಮ್ಮಲ್ಲಿ ಒಂದು ಪದ್ಧತಿ ಇದೆ. ಒಬ್ಬ ಕಳ್ಳ ಯಾವ್ದಾದ್ರು ಕೆಲಸ ಮಾಡ್ಬೇಕಾದ್ರೆ ಆ ಕಡೆ ಇನ್ನೊಬ್ಬ ಕಳ್ಳ ಹೋಗಲ್ಲ ಅಂತ ನಿಬಂಧನೆ ಇದೆ. ಅಂಡ್ ಒನ್ ಮೋರ್ ಥಿಂಗ್, ವಿಧಾನಸೌಧದಲ್ಲಿ ಸ್ವಲ್ಪ ಜನ ಕಳ್ಳರಿದ್ದಾರೆ ಅಂತ ನಮ್ಗೆ ಗೊತ್ತು. ಅದಕ್ಕೆ ಆ ಕಲ್ಲಿನ ಬಿಲ್ಡಿಂಗ್ ನ ನಾವು ಟಚ್ ಕೂಡ ಮಾಡಲ್ಲ. ಅಣ್ಣ ಕೇಳಿಸ್ಕೊಂಡ ಈ ಕರಿ ಶಿಲೆಯ ಬಾಯಿಂದ ಬಂದಂತ ಬಂಗಾರದಂತ ಮಾತುಗಳನ್ನ? ನನ್ನ ಮರ್ಯಾದಿನ ತೆಗಿತಿ ಮಗನ, ಎಂತೆಂತವ್ರು ಹಿಡ್ಕೊಂಡ್ ಬರ್ತಿಲಿ. ಇವ್ ನೈಜೀರ ಕರೆ ಮುದ್ದಿನ ಜಾಡ್ಸ್ ಒತ್ತ ಏರ್ಪೋರ್ಟಿಗೆ ಬಿಟ್ಟ ಮರ್ಯಾದಿನ ಸ್ಟುಡಿಯೋಕ್ ಬರಲ್ಲ ಅಂದ್ರೆ ಕಾಲು ಮುರಿದು ಕೈಯಾಗ ಕೊಟ್ಟಿರ್ತೀನಿ. ಬಾ ವಾಪಸ. ಅಣ್ಣ ನೀನ್ ನೋಡಿ ತುಂಬಾ ದಿವಸ ಆಯ್ತು, ನಿನ್ ಮುಸುಡಿ ತುಂಬಾ ಚೆನ್ನಾಗೈತೆ. ಒಂದು ಸೆಲ್ಫಿ ತೆಕೊಂಡು ನನಗೊಂದು ವಾಟ್ಸಪ್ ಮಾಡ್ತೀಯಾ? ಯಾಕೆ ಬಾ ಮಗನ, ಇದನ್ನ ಈ ಯೋ ಕೈಲಿ ಕೊಟ್ಟು OLX ಹಾಕಿ ಮಾರಿಬಿಡಿ ಅಂತೇಳಿ ನಿನ್ನ ಮಾರ್ಬಿಡೋಣ ಅಂತ.